ಹಾಯ್ ಆಲ್ ವೆಲ್ಕಮ್ ಟು ಮಿನಿ ವ್ಲಾಗ್. ಏನಕ್ಕಪ್ಪ ರೆಡಿ ಆಗ್ತಾ ಇದ್ದೀನಿ ಇವಾಗ ಅಂತಂದರೆ, ನಮ್ಮಮ್ಮ ಸಡನ್ನಾಗಿ ಬಂದು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಶನಿಮಾತ್ಮನ ದೇವಸ್ಥಾನ ಇದೆ, ಪೂಜೆ ನಡೀತಾ ಇದೆ, ಹೋಗ್ಬಿಟ್ಟು ಬರೋಣ ಅಂತಂದರು. ಸೊ ನಾನು ಕೂಡ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ, ನಮ್ಮ ಅಜ್ಜಿ ಕೂಡ ಊರಿಂದ ಬಂದಿದ್ರು ಅಂತೇಳಿ ಅವರನ್ನು ಬಿಟ್ಬಿಟ್ಟು ಒಂದು 10 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ನಾನು ನಮ್ಮಮ್ಮ ರೆಡಿ ಆದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು, ನಡೆಯುವಂಥ ಡಿಸ್ಟೆನ್ಸ್ ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಹೊರಟ್ವಿ. ಇನ್ನು ಏನಪ್ಪ ದೇವಸ್ಥಾನದಲ್ಲಿ ಫಂಕ್ಷನ್ ನಡೀತಾ ಇದೆ ಅಂತ ಅಂದ್ರೆ, ಅಲ್ಲಿ ಒಂದು ಚೌಟ್ರಿ ಕಟ್ಟಿದ್ದಾರೆ, ಅದ್ರದ್ದು ಇನಾಗ್ರೇಷನ್ ನಡೀತಾ ಇದೆ. ಆಲ್ಮೋಸ್ಟು ಶಿವನಾತ್ಮ ದೇವಸ್ಥಾನದಲ್ಲಿ ಏನೇ ಫಂಕ್ಷನ್ ಆದ್ರೂ ಊರಿನ ಜನ ಎಲ್ಲರೂ ಸೇರಿರ್ತಾರೆ. ತುಂಬಾ ಜನ ಕೂಡ ಸೇರಿದ್ರು, ತುಂಬಾ ಚೆನ್ನಾಗಿ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹೋಗಿ ಕಾಲನ್ನ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಈ ರೀತಿ ರೆಡಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಸೊ ನಾವು ಕೂಡ ತೀರ್ಥ ತಗೊಂಡು ಒಂದು ನಮಸ್ಕಾರ ಹಾಕೊಂಡು ಹೊರಗಡೆ ಬಂದ್ವಿ. ಇನ್ನು ಶನಿಮಾತ್ಮನ ದೇವಸ್ಥಾನ ಸ್ಟ್ಯಾಚು ಕೂಡ ಹೊರಗಡೆ ಮಾಡಿದ್ದಾರೆ, ಅದು ಕೂಡ ಒನ್ ಇಯರ್ ಬ್ಯಾಕ್ ಅನ್ಕೊಂತೀನಿ. ಸೊ ಅಲ್ಲಿ ಒಂದು ಬಸವಣ್ಣ ಕಾಣಿಸ್ತು ಅಂತ ಹೇಳಿ ಅದಕ್ಕೂ ಒಂದು ಕೈ ಮುಕ್ಕೊಂಡು ಸೀದಾ ಒಳಗಡೆ ಹೋದ್ವಿ, ಚೌಟ್ರಿ ಒಳಗಡೆ. ಸೊ ಅಲ್ಲೂ ಕೂಡ ಹೋಮ ಹವನ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದ್ರು. ಸೊ ಪೂಜಾರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಇನ್ನು ದೇವ್ರ ಪ್ರಸಾದ ತುಂಬಾನೇ ಚೆನ್ನಾಗಿತ್ತು. ಒಂದು ಪ್ರಸಾದ ಅಂತಂದರೆ ಒಂದು ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ತುಂಬಾನೇ ಖುಷಿ ಆಯಿತು. ಮನೆಗೆ ಬಂದು ಡ್ರೆಸ್ನ ಚೇಂಜ್ ಮಾಡಿಕೊಂಡೆ, ತುಂಬ ಸೆಕೆ ಆಗ್ತಾ ಇತ್ತು. ಇವತ್ತಿನ ಡೇ ಇಷ್ಟೇ, ಬಾಯ್.